ಒಮ್ಮೆ ಒಂದು ಕಾಲದಲ್ಲಿ ಯುವ ಯೋಧನನಿದ್ದ. ಅವನ ಗುರು ಅವನು ಭಯದೊಂದಿಗೆ ಹೋರಾಡಬೇಕೆಂದು ಹೇಳಿದನು. ಆದರೆ ಯೋಧನನಿಗೆ ಇದು ಇಷ್ಟವಾಗಲಿಲ್ಲ. ಅವನಿಗೆ ಇದು ಬಹಳ ಆಕ್ರಮಣಕಾರಿಯಾಗಿ, ಭಯಾನಕವಾಗಿ ಮತ್ತು ಅಸಭ್ಯವಾಗಿ ಕಂಡಿತು. ಆದರೆ ಗುರುವಿನು ಅದನ್ನು ಮಾಡಲೇಬೇಕೆಂದು ಪಟ್ಟು ಹಿಡಿದು ಹೋರಾಟದ ಸೂಚನೆಗಳನ್ನು ನೀಡಿದನು. ಹೋರಾಟದ ದಿನ ಬಂತು. ಶಿಷ್ಯ ಯೋಧನ ಒಂದು ಕಡೆ ನಿಂತಿದ್ದರೆ ಭಯ ಇನ್ನೊಂದು ಕಡೆ ನಿಂತಿತ್ತು. ಯೋಧನನಿಗೆ ತಾನು ತುಂಬಾ ಚಿಕ್ಕವನಾಗಿದ್ದರೆಂದು ಮತ್ತು ಭಯವು ಬೃಹತ್ ಮತ್ತು ಕೋಪದಿಂದ ಕೂಡಿರುವಂತೆ ಅನಿಸಿತು. ಇಬ್ಬರೂ ತಮ್ಮ ತಮ್ಮ ಶಸ್ತ್ರಗಳನ್ನು ಹೊಂದಿದ್ದರು. ಯುವ ಯೋಧನ ಸ್ವತಃ ಧೈರ್ಯ ಸಮೇಟಿಸಿಕೊಂಡು ಭಯದತ್ತೆ ಹೋಗಿ 3 ಬಾರಿ ನಮಸ್ಕರಿಸಿ, ನನ್ನೊಂದಿಗೆ ಹೋರಾಡಲು ನನಗೆ ಅನುಮತಿ ನೀಡಿದ್ದೀರಾ ಎಂದು ಕೇಳಿದನು. ಭಯ, ನನ್ನನ್ನು ಗೌರವಿಸಿ ಅನುಮತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಎಂದಿತು. ಯೋಧನ, ನಾನು ನಿನ್ನನ್ನು ಹೇಗೆ ಸೋಲಿಸಬಹುದು ಎಂದು ಕೇಳಿದನು. ಭಯ, ನನ್ನ ಶಸ್ತ್ರಗಳು ಚಟಪಟ ಮಾತನಾಡುವುದು ಮತ್ತು ನಿಮ್ಮ ಮುಖಕ್ಕೆ ಬಹಳ ಹತ್ತಿರವಾಗಿ ನಿಲ್ಲುವುದು. ನಂತರ ನೀವು ಸಂಪೂರ್ಣವಾಗಿ ಗೊಂದಲಕ್ಕೊಳಗಿ ನನ್ನ ಮಾತು ಕೇಳುತ್ತೀರಿ. ನನ್ನ ಮಾತು ಕೇಳದಿದ್ದರೆ ನನಗೆ ಯಾವುದೇ ಶಕ್ತಿ ಇಲ್ಲ. ನನ್ನನ್ನು ನೀವು ಕೇಳಬಹುದು, ನನ್ನನ್ನು ಗೌರವಿಸಬಹುದು, ನನ್ನ ಮಾತಿಗೆ ಮನವೊಲಿಸಬಹುದು. ಆದರೆ ನನ್ನ ಮಾತು ಕೇಳದಿದ್ದರೆ ನನಗೆ ಯಾವುದೇ ಶಕ್ತಿ ಇಲ್ಲ. ಈ ರೀತಿಯಾಗಿ ಶಿಷ್ಯ ಯೋಧನ ಭಯವನ್ನು ಹೇಗೆ ಸೋಲಿಸಬೇಕೆಂದು ಕಲಿತನು. ನೋಡಿ, ಜೀವನದಲ್ಲಿ ಕೆಲವೊಮ್ಮೆ ವಿಷಯಗಳು ಹಳಿತಪ್ಪುತ್ತವೆ ಅಥವಾ ನೀವು ಭಯವನ್ನು ಅನುಭವಿಸುತ್ತೀರಿ. ಅದನ್ನು ಸೋಲಿನ ಸಂಕೇತವಾಗಿ ನೋಡಬೇಡಿ, ಬದಲಿಗೆ ಅವಕಾಶವಾಗಿ ನೋಡಿ. ಏಕೆಂದರೆ ಭಯವನ್ನು ಅನುಭವಿಸಿದಾಗ ಮಾತ್ರ ನೀವು ಬೆಳೆಯಲು ಧೈರ್ಯವನ್ನು ಪಡೆಯುತ್ತೀರಿ. ಧೈರ್ಯಶಾಲಿತವಾಗಿರುವುದು ಮತ್ತು ಉತ್ತಮ ಜೀವನವನ್ನು ನಡೆಸುವುದು ಎಂದರೆ ಭಯದೊಂದಿಗೆ ಬುದ್ಧಿವಂತಿಕೆಯಿಂದ ಮತ್ತು ಸೊಗಸಾಗಿ ಬೆಳೆಯುವುದು. ಭಯವನ್ನು ಅನುಭವಿಸಿ ಮತ್ತು ನಂತರ ಮಾಡಬೇಕಾದ್ದನ್ನು ಮಾಡಿ. ಖಿನ್ನತೆಗೀಳುವ ಅಥವಾ ಭಯದಿಂದ ಹೆದರುವ ಬದಲು ಅದನ್ನು ಎದುರಿಸಿ ಅದನ್ನು ಕಲಿಕೆ ಮತ್ತು ಬೆಳವಣಿಗೆಯ ಅವಕಾಶವಾಗಿ ನೋಡಿ. ಇದನ್ನು ಮಾಡುವ ಮೂಲಕ ನಿಮ್ಮ ಎಲ್ಲಾ ಕನಸುಗಳು ನಿಜವಾಗಬಹುದು. ಕನ್ನಡದಲ್ಲಿ ಇದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಆಶೀರ್ವದಿತವಾಗಿರಿ. ನೀವು ಇದನ್ನು ಸ್ವೀಕರಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಏನಾದರೂ ಅಗತ್ಯವಿದ್ದರೆ ನನಗೆ ತಿಳಿಸಿ.